Welcome to Sri Vagdevi Tarot channel. Here is your future prediction with tarot card guidance. ಬನ್ನಿ ಗಣೇಶ ಏನು ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲಿವ್ ದ ರೆಸ್ಟ್ ಬಿಹೈಂಡ್. ಒಂದಷ್ಟು ಫ್ಲೋಡ್ ಮತ್ತೆ ಶೀತಲ ವಾತಾವರಣ ಬರುತ್ತೆ ಎನ್ನುವಂಥದ್ದು ಇದೆ. ಈಗಾಗಲೇ ಒಂದೆರಡು ಕಡೆ ಭೂಕಂಪಗಳು ತೀವ್ರವಾಗುವಂಥದ್ದು, ಎಸ್ಪೆಷಲಿ ಉತ್ತರ ಭಾರತದ ಕಡೆ ಅಥವಾ ಹೆಚ್ಚು ಗುಡ್ಡಗಾಡು ಪ್ರದೇಶಗಳ ಕಡೆ ಸಮಸ್ಯೆಗಳಾಗತ್ತೆ. ಆವಾಗ ನಿಮ್ಮ ಒಂದು ಅಂದ್ರೆ ಅನುಕೂಲ ಇರೋರು, ಅಗತ್ಯ ಇರೋರಿಗೆ ಊಟಕ್ಕೆ ಏನು ತೊಂದರೆ ಆಗದೆ ಇರೋ ಹಾಗೆ ಸಹಾಯನ ಮಾಡಿ ಅಂತ ಇದೆ. ಯಾರೋ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಅದರಿಂದ ಹೇಳ್ತಿದ್ದೀರಾ ಅಂತ ಅನ್ಕೊಳ್ತಾರೆ. ಸೊ ವಾಟ್ ಎವರ್ ಇಟ್ ವಾಸ್, ಇಟ್ ಈಸ್ ಓಕೆ ಅಲ್ವಾ. ಸೆನ್ಸ್ ಆಫ್ ನ್ಯೂಮರಿಂದನೋ ಏನೋ ಒಂದು ಹೇಳ್ತೀನಿ, ಓಕೆ ಅಲ್ವಾ. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆರಾಮಾಗಿರಿ. ಒಂದಷ್ಟು ಅನ್ನ ಸೇವೆ ಆಗಬೇಕು, ಅನ್ನ ಸಂತರ್ಪಣೆ ಮಾಡಿ ಅಥವಾ ಅನ್ನ ಸೇವೆ ಮಾಡಿ ಅಥವಾ ಅನ್ನದಾನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾವುದೋ ದೇವಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಅನ್ನ ಸೇವೆ ನಡೆಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಧ್ಯಾನ ಮಾಡ್ತಾ ಇರಿ ಅನ್ನುವಂಥದ್ದು ಇದೆ. ಕೈಗಳಿಗೆ ಒಂದು ರಕ್ಷೆ ಬೇಕು, ಶಿವನ ರಕ್ಷೆನ ಅಥವಾ ರುದ್ರದೇವರ ರಕ್ಷೆನ ಹಾಕ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ರಕ್ಷೆ ಗುಪ್ತವಾಗಿರ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಒಂದಷ್ಟು ರಕ್ಷೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಗರ್ಭಾಶಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಏನಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅಲ್ಲ, ಕೆಲವರಿಗಷ್ಟೇ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ರಿಮೂವ್ ಮಾಡ್ಕೊಳ್ಳಿ, ಮಗು ಏನಾದರೂ ಚೆನ್ನಾಗಿ ಬೆಳೀತಾ ಇಲ್ಲ ಅಥವಾ ಸಮಥಿಂಗ್ ಮುಂದೆನೆ ಮುಂಜಾಗ್ರತಾ ಕ್ರಮನ ವಹಿಸಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಇಲ್ಲೇನೋ ಸರಿ ಇಲ್ಲ, ಎಸ್ಪೆಷಲಿ ಪ್ರೆಗ್ನೆನ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಅವಾಯ್ಡ್ ಮಾಡಿ ಸಾಧ್ಯ ಆದಷ್ಟು ಅನ್ನುವಂಥದ್ದು ಇದೆ. ಕಾಲುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ, ಎಸ್ಪೆಷಲಿ ಮಂಡಿ ಮತ್ತು ಪಾದಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ ಹಾರ್ಟ್ಸ್ ಅಲ್ಲಿ ಟ್ಯೂಬ್ ಏನೋ ಬ್ಲಾಕ್ ಆಗುವಂಥದ್ದು ಅಥವಾ ಟ್ಯೂಬ್ ಬೇರೆದು ಹಾಕಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ನಥಿಂಗ್ ಟು ವರಿ. ಸೊ ಸ್ವಲ್ಪ ಧೈರ್ಯವಾಗಿದ್ದು ಮಾಡಿಸ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗದೇ ಇರೋ ಹಾಗೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಪರಿಹಾರ ಇದೆ, ಮುಂಜಾಗ್ರತಾ ಕ್ರಮ ವಹಿಸಿದ್ರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮತ್ತೆ ಮನುಷ್ಯರಿಗೂ ದೈವಕ್ಕೂ ಮತ್ತೆ ದುಷ್ಟಶಕ್ತಿಗಳಿಗೂ ಇರುವಂತ ವ್ಯತ್ಯಾಸನ ನೀವು ತಿಳ್ಕೊಳ್ಬೇಕು ಅನ್ನುವಂಥದ್ದು ಇದೆ. ದುಷ್ಟಶಕ್ತಿಗಳೆಲ್ಲ ಮನುಷ್ಯರಾಗಕ್ಕಾಗಲ್ಲ, ಮನುಷ್ಯರೆಲ್ಲರೂ ದೈವಗಳಾಗಕ್ಕಾಗಲ್ಲ. ಸೊ ಹಾಗಾಗಿ ದುಷ್ಟಶಕ್ತಿಗಳು ಕೂಡ ಮನುಷ್ಯರಲ್ಲಿ ಕುತ್ಕೊಂಡು ಕೆಲವು ಸತಿ ಮಾತಾಡಿಸ್ತಾ ಇರಬಹುದು, ಕೆಲವು ಸತಿ ದೈವಗಳು ಕೂಡ ಕುತ್ಕೊಂಡು ಮಾತಾಡಿಸ್ತಾ ಇರ್ಬೋದು. ಹಾಗಾಗಿ ದುಷ್ಟಶಕ್ತಿಗೆ ದೈವದ ಸ್ಥಾನನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲಿಂದ ಏನೇ ನಿಮ್ಗೆ ಅನುಕೂಲ ಆಗೋದು ಬಂದ್ರೂ ಸುದ್ದಿಗಳನ್ನ ಅಥವಾ ಸಲಹೆಗಳನ್ನ ಕ್ಯಾನ್ ಟೇಕ್ ಇಟ್ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನೀವು ತಗೊಳ್ಬಹುದು ಅನ್ನುವಂಥದ್ದು ಇದೆ. ಪ್ರಮುಖವಾದಂತಹ ವ್ಯಕ್ತಿಗಳು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಹಿಡನ್ ಇದೆ ಇಲ್ಲಿ, ಒಂದಷ್ಟು ಹಿಡನ್ ವಿಚಾರಗಳು ರಹಸ್ಯವಾಗಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾಗಿ ಹುಷಾರಾಗಿ ಇದ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಡಿವೈನ್ ಗೈಡೆನ್ಸ್ ತಗೊಂಡು ಗಣೇಶ ನಿಮ್ಗೆ ಮಾರ್ಗದರ್ಶನನ ಕೊಡ್ತಾ ಇದ್ದಾರೆ. ಸೊ ಆ ಡಿವೈನ್ ಗೈಡೆನ್ಸ್ ಅನ್ನ ನೀವು ನಿಮ್ಮ ಗುರುಗಳ ಮುಖೇನ ಕೂಡ ಪಡಿಬಹುದು ಅನ್ನುವಂಥದ್ದು ಇದೆ.
ಇಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ 3 ಗುರುಗಳನ್ನ ಕೇಳಿ ಗಣೇಶ ನಿಮ್ಗೆ ಗೈಡೆನ್ಸ್‌ನ ಕೊಡ್ತಿದ್ದಾರೆ. ಆ ಗೈಡೆನ್ಸ್‌ನ ನೀವು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಂಗೀತ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗಳು ಬರುವಂಥದ್ದು. ಜೊತೆಗೆ ಯಾರೋ ನಿಮಗಿಂತ ಕಿರಿಯರು ನಿಮ್ಗೆ ಮಾರ್ಗದರ್ಶನನ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸಮಥಿಂಗ್ ನಿಮ್ಮ ಮನೆಯ ಒಡವೆನ ಯಾರೋ ಚಿಕ್ಕ ಮಕ್ಕಳು ತಗೊಂಡು ಹೋಗಿ ಕದ್ಕೊಂಡು ಹೋಗಿರೋ ಅಂಥದ್ದು ಇದೆ. ಸೊ ಚಿಕ್ಕ ಮಕ್ಕಳು ಆಟ ಆಡೋದಕ್ಕೆ ಗೊತ್ತಿಲ್ದಿರ ಎತ್ಕೊಂಡು ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ಎಸ್ಪೆಷಲಿ ಬಳೆಗಳು. ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಶುದ್ಧೀಕರಣ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಶುದ್ಧೀಕರಣ ಆಗಬೇಕು ನಿಮ್ಮ ದೇಹ ಅನ್ನುವಂಥದ್ದು, ಅಥವಾ ನಿಮ್ಮ ಬಾಡಿ ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ. ಪ್ರಯಾಣದ ಸಮಯದಲ್ಲಿ ಸ್ವಲ್ಪ ಮುಂಜಾಗ್ರತಾ ಕ್ರಮನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ಭರವಸೆ ಕೂಡ ಇದೆ. ಸ್ವಲ್ಪ ಹೆವಿ ಎನರ್ಜಿ ಇದೆ, ನೆಗೆಟಿವಿಟಿ ಇದೆ. ಯಾಕೆ ಅಂದ್ರೆ ಇಲ್ಲಿ ಸಮಥಿಂಗ್ ಏನೋ ಹಿಡನ್ ಸೀಕ್ರೆಟ್ ಇದೆ. ಇದಿಷ್ಟು ಕಾರ್ಡಲ್ಲಿ ಸಮಥಿಂಗ್ ಸೀಕ್ರೆಟ್ಸ್ ಇದೆ. ಸೊ ಇದನ್ನ ನೀವು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ರಿಲ್ಯಾಕ್ಸ್ ಆಗಿ ಇರಿ. ಡಿವೈನ್ ಏನಿದೆ ಅದು ಈ ಸಮಸ್ಯೆನ ಬಗೆಹರಿಸುತ್ತೆ ಅನ್ನುವಂಥದ್ದು ಇದೆ. ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು ಅಂದ್ರೆ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು. ಯಾಕೆ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ನೆಗೆಟಿವಿಟಿ ಅನ್ನುವಂಥದ್ದು ಇದೆ. ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಥವಾ ಅದು ನಿಮ್ಗೆ ಗೊತ್ತಾಗಬಾರ್ದು ಅನ್ನುವಂಥ ಕಾರಣದಲ್ಲಿ ದೊಡ್ಡ ಮಟ್ಟದಲ್ಲೇನೆ ಸಮಸ್ಯೆಗಳನ್ನ ಮಾಡಿದ್ದಾರೆ. ಆ ಸಮಸ್ಯೆಗಳೆಲ್ಲವನ್ನೂ ಕೂಡ ದೈವ ನಿರ್ಧಾರನ ತಗೊಂಡು ಅದನ್ನ ಎಲ್ಲೆಲ್ಲಿ ಹೇಗೆ ನಿಷ್ಕ್ರಿಯ ಮಾಡಬೇಕು ಮಾಡುತ್ತೆ. ಜೊತೆಗೆ ಯಾರಿಗೆ ಹೇಗೆ ಶಿಕ್ಷೆನ ಕೊಡಬೇಕು ಅದು ಶಿಕ್ಷೆನ ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಅದೆಲ್ಲ ಆದಮೇಲೆ ತಾಯಿ ಪ್ರತ್ಯಂಗಿರ ದೇವಿ ಅಥವಾ ಶಕ್ತಿ ಗಣಪತಿ ನಿಮ್ಮ ಮೇನ್ ಇಬ್ಬರು ಶತ್ರುಗಳು ಏನಿದ್ದಾರೆ ಆ ಇಬ್ಬರು ಶತ್ರುಗಳನ್ನ ಕೂಡ ನಾಶ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಶತ್ರುಗಳ ಉದ್ದೇಶ ಇರೋದು ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಅನಾರೋಗ್ಯ ಹೊಂದಬೇಕು ಅಥವಾ ನೀವು ಶಾಶ್ವತವಾಗಿ ಕಣ್ಣು ಮುಚ್ಚಿಬಿಡ್ಬೇಕು ಅನ್ನುವಂಥದ್ದು. ಇಲ್ಲಿ ಕೆಲವರಿಗೆ ಎಕ್ಸ್ ಎನರ್ಜಿ ಇದೆ, ಕೆಲವರಿಗೆ ದುಷ್ಟ ಪ್ರಯೋಗಗಳ ಎನರ್ಜಿ ಇದೆ. ಸೊ ಒಂದಷ್ಟು ಅವ್ರಿಗೆ ಕಣ್ಣು ಸಹಿಸ್ತಾ ಇಲ್ಲ, ನಿಮ್ಮನ್ನ ನೋಡಿ 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 ಅವ್ರ ಕಣ್ಣು ಹಿಂಗೋಗ್ತಾ ಇರಬಹುದು, ಅಥವಾ ಒಂದ್ ರೀತಿ ಕೆಟ್ಟ ಈ ವಿಲೈ ಅಂತಾರಲ್ಲ ಆ ಥರದ ಎನರ್ಜಿ ಮಾಡಿ ಮಾಡಿ ಅವರು ನಿಮ್ಗೆ ಯಾವುದೇ ಒಳ್ಳೇದಾಗದೆ ಇರೋ ಹಾಗೆ ಮಾಡ್ತಿದ್ದಾರೆ. ಬಟ್ ಗಣೇಶ ನಿಮ್ ಜೊತೆ ಯಾವಾಗ್ಲೂ ಇದ್ದಾರೆ. ಸೊ ಗಣೇಶನ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಗಣೇಶನ ಆಶೀರ್ವಾದನ ನೀವು ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಮತ್ತೆ ಗುರುಗಳ ಆಶೀರ್ವಾದನ ಕೂಡ ಪಡ್ಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಕೆಲ್ಸದ ಕಡೆ ಹೆಚ್ಚಿನ ಗಮನನ ಕೊಡಿ, ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಕೆರಿಯರ್ ಇಂದಾನೇ ಒಂದಷ್ಟು ಶತ್ರುಗಳು ಉಟ್ಕೊಂಡಿದ್ದಾರೆ. ಮೇ ಬಿ ನಿಮ್ಮ ಮನೆಯವರಾಗಿರ್ಲಿ ಅಥವಾ ಹೊರಗಡೆಯವರಾಗಿರ್ಲಿ, ನಿಮ್ಮ ಕೆರಿಯರ್ ವಿಚಾರಕ್ಕೆ, ಅಥವಾ ನೀವು ಏನು ದುಡಿಬಾರ್ದು, ಏನು ಅರ್ನಿಂಗ್ನ ನೋಡಬಾರ್ದು ಅನ್ನುವಂಥ ವಿಚಾರಕ್ಕೇನೆ ಸಮಸ್ಯೆನ ಮಾಡ್ತಾ ಇರಬಹುದು. ಸೊ ಹಾಗಾಗಿ ಸ್ವಲ್ಪ ಅವರು ನಿಮ್ಮ ಕೆರಿಯರ್ ಇಂದ ತೊಂದರೆ ಮಾಡುವಂಥ ಪ್ರಯತ್ನಗಳಿಗೆ ನೀವು ಯಾವುದೇ ಒಂದು ಅವಕಾಶನ ಕೊಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಕೆರಿಯರ್ ವಿಚಾರದಲ್ಲಿ ನೀವು ನಿಮ್ಮ ಒಂದು ಲೆವೆಲ್ ಏನಿದೆ ಆ ಲೆವೆಲನ್ನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಮುಖವಾಗಿ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ಕೆರಿಯರ್ ಇಂದ ನೀವು ಬೆಳೀತಾ ಇರುವಂಥ ರೀತಿ, ಹೆಸರು ಮಾಡ್ತಿರುವಂಥ ರೀತಿ ಅವರಿಗೆ ಇಷ್ಟ ಆಗದಿರ ಅವರು ಕೆಲವು ಸಮಸ್ಯೆಗಳನ್ನ ಮಾಡ್ತಾ ಇರುವಂಥದ್ದು ಕೂಡ ಇದೆ. ಅಂಥದಕ್ಕೆ ನೀವು ಯಾವುದೇ ಅವಕಾಶನ ಕೊಡ್ದಿರ ಮುಂದಿನ ದಿನಗಳಲ್ಲಿ ಅವರು ನಿಮ್ಮನ್ನ ಸಹಾಯ ಸಲಹೆಗಳನ್ನ ಕೇಳ್ಕೊಂಬಂದ್ರು ಕೂಡ ಮಾಡದಿರ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಓಕೆ. ಸೊ ಯಾವುದೇ ಕಾರಣಕ್ಕೂ ಯಾರಿಗೂ ನಿಮ್ಮ ಸಹಾಯ ಸಹಕಾರನ ಕೊಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಗೆ ರಹಸ್ಯವಾಗಿ ತೊಂದರೆ ಮಾಡ್ತಿರೋರು ಯಾರಿದ್ದಾರೆ ಅವರನ್ನ ಗಣೇಶ ನೋಡ್ಕೊಳ್ತಾರೆ. ಬಿ ಬ್ರೇವ್ ಅಂಡ್ ಬಿ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ
ಇದರಿಂದ ನಿಮಗೆ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಮ್‌ಟೈಮ್ ಡಿವೈನ್ ಟೈಮಿಂಗ್, ಡಿವೈನ್ ಗೈಡೆನ್ಸ್ ಇಸ್ ಇಂಪಾರ್ಟೆಂಟ್. ಸೊ ಡಿವೈನ್ ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇದೆ. ಅದ್ರ ಜೊತೆಗೆ ಒಂದಷ್ಟು ಬದಲಾವಣೆನ ಕೂಡ ಮಾಡ್ತಾ ಇದೆ. ಸೊ ಅನ್ವಾಂಟೆಡ್ ಪ್ರೆಗ್ನೆನ್ಸಿಯಿಂದ ದೂರ ಇರಿ, ಬಿಸ್ನೆಸ್ ಚೆನ್ನಾಗಿದೆ, ನಿಮ್ಮ ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೇನ್ಲಿ ಇಲ್ಲಿ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.